ಹಾಯ್ ನಮಸ್ಕಾರ, ನಾನು ನಿಮ್ಮ ಧರ್ಮ ಕೀರ್ತಿರಾಜ್. ಫ್ರೀಡಮ್ ಟಿವಿ 1 ವರ್ಷನ ಪೂರೈಸಿದೆ. ಸೊ ಕಂಗ್ರ್ಯಾಚುಲೇಷನ್ಸ್ ಅಂಡ್ ವಿಶಿಂಗ್ ದೆಮ್ ಆಲ್ ದ ವೆರಿ ಬೆಸ್ಟ್. ಎಲ್ಲ ಒಳ್ಳೆಯದಾಗಲಿ. ಫ್ರೀಡಮ್ ಟಿವಿಯಲ್ಲಿ ಪ್ರತಿಯೊಂದು ಒಂದು ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ನ್ಯೂಸ್ ಆಗಿರ್ಬೋದು, ಪ್ರತಿಯೊಂದು ಪ್ರೋಗ್ರಾಮ್ಸ್ ತುಂಬ ಚೆನ್ನಾಗಿ ಮೂಡ್ ಬರ್ತಾ ಇದೆ. ಸೊ ಆಲ್ ದ ಬೆಸ್ಟ್. ಇದೇ ಥರ ಒಳ್ಳೊಳ್ಳೆ ಪ್ರೋಗ್ರಾಮ್ಸ್ನ ಕೊಡಿ. ಆ್ಯಂಡ್ ಮತ್ತೊಮ್ಮೆ ಕಂಗ್ರ್ಯಾಚುಲೇಷನ್ಸ್ ಫಾರ್ ದಿ 1 year anniversary ಆಫ್ ಫ್ರೀಡಮ್ ಟಿವಿ. ಥ್ಯಾಂಕ್ ಯು. ಫ್ರೀಡಮ್ ಟಿ ವಿ ವೀಕ್ಷಕರಿಗೂ ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಜಯಲಕ್ಷ್ಮಿ. ಗೊತ್ತಿದೆಯಲ್ಲ, ನಾನು ಉಮೇಶ್ ಅವ್ರ ಮಗಳು, ಹಾಸ್ಯ ನಟಿ. ಫ್ರೀಡಮ್ ಟಿ ವಿ ಬಂದು 1 ವರ್ಷ ಆಯಿತು. ನಾನು ಎಲ್ಲ ಇದರಲ್ಲಿ ಬರುವ ಎಲ್ಲ ಕಾರ್ಯಕ್ರಮ ನೋಡ್ತಾ ನೀವು ನೋಡ್ತೀರಲ್ಲ. ಫ್ರೀಡಮ್ ಟಿ ವಿಯ ಎಲ್ಲ ವೀಕ್ಷಕರಿಗೆ ನಿಮ್ಮ ಪ್ರೀತಿಯ ಡಾಕ್ಟರ್ ಮದನ್ ಪಟೇಲ್ ಮಾಡುವ ನಮಸ್ಕಾರಗಳು. ಇದೇ ಏಪ್ರಿಲ್ 9ಕ್ಕೆ ಸರಿಯಾಗಿ 1 ವರ್ಷ ಆಗ್ತಾಯಿದೆ. ಎಷ್ಟು ಬೇಗ ದಿನಗಳು ಬರುತ್ತೆ ನೋಡಿ. ಆದರೆ ಈ 1 ವರ್ಷವನ್ನು ಒಂದು ಟಿ ವಿ ಚಾನಲ್ ಯಶಸ್ವಿಯಾಗಿ ಬಂದಿದೆ ಅಂದರೆ ಅದು ಎಲ್ಲವೂ ನಿಮ್ಮ ಆಶೀರ್ವಾದ. ದಯಮಾಡಿ ಫ್ರೀಡಮ್ ಟಿ ವಿ ಇದು ನಿಮ್ಮ ಟಿ ವಿ. ನೀವು ಎಲ್ಲರೂ ಈ ಟಿ ವಿಗೆ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಡಬೇಕು. ಪ್ರತಿದಿನ ಫ್ರೀಡಮ್ ಟಿ ವಿಯನ್ನು ನೋಡುವ ಮೂಲಕ ನಾವು ಹೆಚ್ಚು ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ಕಳಕಳಿ ಪ್ರಾರ್ಥನೆ ಮಾಡ್ತೇನೆ. ನಮಸ್ಕಾರ. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ನವೀನ್ ಕೃಷ್ಣ. ಫ್ರೀಡಮ್ ಟಿ ವಿ ವೀಕ್ಷಕರಿಗೆ 1ನೇ ವರ್ಷದ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು. ಫ್ರೀಡಮ್ ಟಿ ವಿ ಈಗ 1 ವರ್ಷ ವಿಜೃಂಭಣೆಯಿಂದ ಪೂರೈಸಿದೆ. ಮುಂದೆ ಅದು ಸ್ಯಾಟಲೈಟ್ ಚಾನಲ್ ಆಗಿ ನಿಮ್ಮಗಳ ಮನಸ್ಸುಗಳನ್ನು ತಲುಪಲಿದೆ. ಈ ಇಂದಿನವರೆಗೂ ನೀವು ಯಾವ ರೀತಿ ಫ್ರೀಡಮ್ ಟಿ ವಿಗೆ ಪ್ರೋತ್ಸಾಹ ಕೊಡ್ತಾಯಿದ್ರು, ಇನ್ನು ಮುಂದಕ್ಕೂ ಅದೇ ರೀತಿ ಪ್ರೋತ್ಸಾಹ ಕೊಡಿ ಅಂತ ನಾನು ಕೇಳ್ಕೊಳ್ತೀನಿ. ಆ ಚಾನಲ್ಲಿಂದ ಬರ್ತಾ ಇರುವಂಥ ನ್ಯೂಸ್ಗಳಾಗಿರ್ಬೋದು ಅಥವಾ ಮನೋರಂಜನೆ ಕಾರ್ಯಕ್ರಮಗಳಾಗಿರ್ಬೋದು, ಎಲ್ಲವೂ ಖಂಡಿತವಾಗಲೂ ನಿಮ್ಮ ಮನಸ್ಸನ್ನು ಮುಟ್ಟುತ್ತೆ ಅಂತ ಚಾನಲ್ ಪರವಾಗಿ ನಾನು ನಿಮಗೆ ಒಂದು ಆಶ್ವಾಸನೆಯನ್ನು ಕೊಡ್ತೀನಿ. ಮಗದೊಮ್ಮೆ ಫ್ರೀಡಮ್ ಟಿ ವಿಗೆ 1 ವರ್ಷದ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು. ಇಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಎಲ್ಲರಿಗೂ ಒಳ್ಳೆಯದಾಗಲಿ. ಈ ಚಾನಲ್ ನೋಡ್ತಾ ಇರುವಂಥ ಸಮಸ್ತ ವೀಕ್ಷಕರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರವಿ ಬಸರು. ಫ್ರೀಡಮ್ ಟಿ ವಿ 1ನೇ ವರ್ಷದ ಕಂಪ್ಲೀಟ್ ಮಾಡಿ 2ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾಯಿದೆ. ಇದರ ಎಲ್ಲ ಸಿಬ್ಬಂದಿ ವರ್ಗಗಳಿಗೂ ದೇವರು ಒಳ್ಳೇದು ಮಾಡಲಿ. ಇದೇ ರೀತಿ ಸುದೀರ್ಘವಾಗಿ ನಿಮ್ಮ ಸೇವೆಯನ್ನು ಕೊಡುವಂಥ ಭಾಗ್ಯ ಭಗವಂತ ನಿಮ್ಗೆ ಕೊಡಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ. ನಮಸ್ಕಾರ. ಒಂದು ಸಂತೋಷದ ಸಮಾಚಾರ. ಈಗ ಎಷ್ಟೋ ಟಿ ವಿಗಳು ಇದೆ, ಅದರ ಜೊತೆ ಈಗ ಫ್ರೀಡಮ್ ಟಿ ವಿ ಪ್ರಾರಂಭ ಆಗಿ 1 ವರ್ಷ ಆಗಿದೆ ನೋಡಿ. ಆ ಫ್ರೀಡಮ್ ಟಿ ವಿಲಿ ಮನೋರಂಜನೆ ಕಾರ್ಯಕ್ರಮ ಆಗಲಿ, ಸರ್ಕಾರದ ಯಾವುದೇ ಕಾರ್ಯಕ್ರಮ ಆಗಲಿ, ಸಾಮಾಜಿಕ ಕಾರ್ಯಕ್ರಮ ಆಗಲಿ, ಮತ್ತು ಎಲ್ಲೇ ಸುದ್ದಿಗಳು, ಯಾವುದೇ ಬಿಸಿ ಬಿಸಿ ಸುದ್ದಿಗಳಾಗಲಿ, ಕಹಿ ಸುದ್ದಿಗಳಾಗಲಿ, ಯಾವ ಸುದ್ದಿಗಳೇ ಬೇಕಾದರೂ ಸಹಿತ ಫ್ರೀಡಮ್ ಟಿ ವಿನಲ್ಲಿ ಈಗ ಬರ್ತಾಯಿದೆ. ನೀವು ನೋಡಬೇಕು. ನಮಗೊಂದು ಸಂತೋಷ ಏನಪ್ಪ ಅಂದರೆ, ಫ್ರೀಡಮ್ ಟಿ ವಿ ಬಂದು 1 ವರ್ಷ ಆಯಿತು. ನಮ್ಮ ಕನ್ನಡಿಗರಿಗೆ ಒಂದು ಒಳ್ಳೆಯ ಒಂದು ವಾಹಿನಿಯನ್ನು ಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳು. ಮತ್ತು ಹೀಗೆ ಈ ಫ್ರೀಡಮ್ ಟಿ ವಿ 1 ವರ್ಷ ಅಲ್ಲ, ಇನ್ನು 100 ವರ್ಷ ಹೀಗೆ ಒಳ್ಳೊಳ್ಳೆ ಸುದ್ದಿಗಳನ್ನು ಕೊಡಲಿ ಅಂತ ನಾನು ಕೇಳ್ಕೊತೀನಿ. ಜೈ ಕರ್ನಾಟಕ ಮಾತೆ. ಆತ್ಮೀಯ ಬಂಧುಗಳೇ, ನಿಮ್ಮೆಲ್ಲ ನೆಚ್ಚಿನ ಫ್ರೀಡಮ್ ಟಿ ವಿ ವಾರ್ಷಿಕೋತ್ಸವನ ಆಚರಿಸ್ಕೊಳ್ತಾ ಇದೆ. 1ನೇ ವಾರ್ಷಿಕೋತ್ಸವ. ಈ ಫ್ರೀಡಮ್ ಟಿ ವಿನಲ್ಲಿ ನಾವು ನ್ಯೂಸನ್ನು ನೋಡ್ಬೋದು, ಎಂಟರ್ಟೈನ್ಮೆಂಟನ್ನು ನೋಡ್ಬೋದು, ಮತ್ತು ನಿರ್ಭಿಡೆಯಿಂದ ಎಲ್ಲವನ್ನು ಪ್ರಸಾರ ಮಾಡುವಂತಹ ಟಿ ವಿ ನಮ್ಮ ಫ್ರೀಡಮ್ ಟಿ ವಿ. ಆಲ್ ದ ಬೆಸ್ಟ್ ಫ್ರೀಡಮ್ ಟಿ ವಿ. ಇವತ್ತು ಮಾಧ್ಯಮ ಯುಗ ಇದು. ಹೊಸ ಎಲೆಕ್ಟ್ರಾನಿಕ್ ಸಂಸ್ಥೆಗಳು ಬರ್ತಾನೆ ಇರ್ತವೆ. ಇದು ಫ್ರೀಡಮ್ ಅನ್ನುವಂತಹ ಒಂದು ಮಾಧ್ಯಮ ಬೆಂಗಳೂರಿನಲ್ಲಿ ಪ್ರಾರಂಭವಾಗಿದೆ. ಫ್ರೀಡಮ್ ಟಿ ವಿ. ಇದರಲ್ಲೂ ಕೂಡ ನೀವು ಸ್ಪರ್ಧೆ ಇದೆ ಜಾಸ್ತಿ. ಹಂತವಾಗಿ ಹೊಸ ಬರ್ತಾನೆ ಇರ್ತವೆ ಜಾಸ್ತಿ. ಅಂಥದ್ರೊಳಗೆ ನಿಮ್ಮ ಫ್ರೀಡಮ್ ಟಿ ವಿನೂ ಕೂಡ ಅದರಲ್ಲಿ ಒಂದಾಗಲಿ, ಉತ್ತಮ ವಿಚಾರಗಳನ್ನು ಜನಗಳಿಗೆ ಬಿತ್ತರಿಸಲಿ, ಜನಗಳಿಗೆ ಒಳ್ಳೆಯ ವಿಚಾರಗಳನ್ನು ತಲುಪಿಸುವಂಥ ಪ್ರಯತ್ನ ಮಾಡಲಿ, ಒಳ್ಳೆಯ ಮನಸ್ಸನ್ನು ಅರಳಿಸುವಂತಹ, ಭಾವನೆಗಳನ್ನು ಉತ್ತಮಪಡಿಸುವಂತಹ, ಪ್ರೀತಿ ವಿಶ್ವಾಸಗಳನ್ನು ಬೆಳೆಸುವಂತಹ
ಸೌಹಾರ್ದತೆಯನ್ನು ಉಂಟು ಮಾಡುವಂತಹ ಮತ್ತು ದೇಶ ಪ್ರೇಮ ಭಕ್ತಿಯನ್ನು ಉಂಟು ಮಾಡುವಂಥ ರೀತಿಯಲ್ಲಿ ನಿಮ್ಮ ಒಂದು ಫ್ರೀಡಮ್ ಟಿ ವಿ ಒಳ್ಳೆಯ ಕೆಲಸವನ್ನು ಮಾಡಲಿ. ಕೇವಲ ಮನೋರಂಜನೆಗಷ್ಟೇ ಸೀಮಿತ ಆಗಬಾರದು. ಇವತ್ತು ಕ್ರೀಡೆ ಇದೆ, ಕೃಷಿ ಇದೆ, ಬೇರೆ ಬೇರೆ ಚಟುವಟಿಕೆಗಳಿದೆ. ಇವೆಲ್ಲಕ್ಕೂ ಕೂಡ ಒತ್ತು ಕೊಡುವಂಥ ಮೂಲಕವಾಗಿ ಇದೊಂದು ಉತ್ತಮವಾದಂತಹ ಜನಸ್ನೇಹಿಯಾದಂತಹ ಟಿ ವಿ ಆಗಲಿ ಅಂತ ಹಾರೈಸ್ತೇನೆ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಯಶಸ್ವಿ ಮಾತಾಡ್ತಾ ಇರೋದು. ಫ್ರೀಡಮ್ ಟಿ ವಿಗೆ ಇದೇ ಏಪ್ರಿಲ್ 9ನೇ ತಾರೀಕು 1 ವರ್ಷ ತುಂಬ್ತಾ ಇದೆ. ಫ್ರೀಡಮ್ ಟಿ ವಿಲಿ ಬರುವಂಥ ಎಲ್ಲ ಕಾರ್ಯಕ್ರಮಗಳು, ನ್ಯೂಸ್ ಆಗಿರ್ಬೋದು ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳು ಏನೇನು ಬರ್ತಿದೆ ಅದೆಲ್ಲ ತುಂಬ ಅದ್ಭುತವಾಗಿ ಮೂಡಿ ಬರ್ತಿದೆ. ಫ್ರೀಡಮ್ ಟಿ ವಿ ಇದೇ ರೀತಿ ಜನರಿಗೆ ಒಳ್ಳೆ ಮಾಹಿತಿಗಳನ್ನ ಕೊಡಲಿ ಅಂತ ಕೇಳ್ಕೊತೀನಿ. ಆಲ್ ದ ಬೆಸ್ಟ್ ಫ್ರೀಡಮ್ ಟಿ ವಿ ಫಾರ್ ಕಂಪ್ಲೀಟಿಂಗ್ 1 year. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಜಾನ್ವಿ. ಫ್ರೀಡಮ್ ಟಿವಿ 1 year ಕಂಪ್ಲೀಟ್ ಮಾಡ್ತಾ ಇದೆ. ಸೊ ಇಡೀ ತಂಡಕ್ಕೆ ಶುಭವಾಗ್ಲಿ. ಜನಸಾಮಾನ್ಯರ ಶಕ್ತಿಯನ್ನು ಟ್ಯಾಗ್ಲೈನ್ ಅನ್ನ ಇಟ್ಕೊಂಡು ಒಳ್ಳೊಳ್ಳೆ ಸುದ್ದಿಗಳನ್ನ ಬಹಳ ನೇರ ನಿಶ್ಚಿತವಾಗಿ ಕೊಡ್ತಾ ಬಂದಿದ್ದಾರೆ. ಇಡೀ ತಂಡಕ್ಕೆ, ಎಂಟೈರ್ ತಂಡಕ್ಕೆ ಶುಭವಾಗ್ಲಿ. ಜಯಕೀರ್ತಿ ಅವರು ಕೂಡ ಅಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. ನನಗೆ ಗೊತ್ತಿರುವಂತಹ ಎಲ್ಲ ಮಾಧ್ಯಮ ಮಿತ್ರರು ಇರುವಂತಹ ಚಾನೆಲ್ ಫ್ರೀಡಮ್ ಟಿವಿ. ಹೆಸರಲ್ಲೇ ಒಂದು ಪವರ್ ಇದೆ, ಜೋಶ್ ಇದೆ. ಸೊ ಇದೇ ರೀತಿ ಮುನ್ನುಗ್ಲಿ, ಇನ್ನೂ ಹೆಚ್ಚಿನ ಜನರನ್ನ ತಲುಪಲಿ, ದೊಡ್ಡ ಹೆಸರನ್ನ ಮಾಡಲಿ ಅಂತ ನಾನು ಈ ಮೂಲಕ ಶುಭ ಹಾರೈಸ್ತಾ ಇದ್ದೀನಿ. ಫ್ರೀಡಮ್ ಟಿವಿ ಸುದ್ದಿವಾಹಿನಿಯು 1 ವರ್ಷ ಪೂರೈಸಿ 2ನೇ ವರ್ಷ ಗೆಜ್ಜೆ ಕಟ್ಟಿಕೊಂಡು ಹೆಜ್ಜೆ ಇಡುತ್ತಿದೆ ಮತ್ತಷ್ಟು ಸಪ್ಪಳವನ್ನು ಮಾಡಲು. ಜನಸಾಮಾನ್ಯರ ಶಕ್ತಿ ಅನ್ನೋ ಟ್ಯಾಗ್ಲೈನ್ ಇಟ್ಟುಕೊಂಡು ಉತ್ತಮ ಸುದ್ದಿಗಳನ್ನು ಪ್ರಸಾರ ಮಾಡುತ್ತಿದೆ ಈ ಒಂದು ಮಾಧ್ಯಮ. ಹ್ಯಾಟ್ಸ್ ಆಫ್ ಟು ಯು. ಯುವ ಪತ್ರಕರ್ತ LM ನಾಗರಾಜು ಅವರ ನೇತೃತ್ವದಲ್ಲಿ ಹಿರಿಯ ಪತ್ರಕರ್ತರ ತಂಡವು ಮುನ್ನಡೆಸುತ್ತಿರುವ ಈ ಒಂದು ಮಾಧ್ಯಮ ಕರ್ತವ್ಯ ಸಹಿತ, ಕಲ್ಮಶ ರಹಿತ, ಅದು ಕೂಡ ಜನ ಒಪ್ಕೋಬೇಕು ಆ ಒಂದು ಎತ್ತರಕ್ಕೆ, ಗಗನದ ಎತ್ತರಕ್ಕೆ ಬೆಳೆಯಲಿ ಅಂತ ಮಂಗಳಾಶಾಸನವನ್ನು ಮಾಡ್ತೇನೆ. ಜೈ ಕರ್ನಾಟಕ, ಜೈ ಭುವನೇಶ್ವರಿ. ಆಲ್ ದ ಬೆಸ್ಟ್ ಫ್ರೀಡಮ್ ಟಿವಿ. ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಶರಣು. ನಾನು ನಿಮ್ಮ ಪ್ರೀತಿಯ ಚೇತನ್ ಮಾತಾಡ್ತಾ ಇದ್ದೀನಿ. ಏಪ್ರಿಲ್ 9ನೇ ತಾರೀಕು ಫ್ರೀಡಮ್ ಟಿ ವಿ 1 ವರ್ಷ ಪೂರೈಸಿ 2ನೇ ವರ್ಷಕ್ಕೆ ಕಾಲಿಡ್ತಾ ಇದೆ. ಫ್ರೀಡಮ್ ಟಿ ವಿಗೆ ಒಳ್ಳೆಯದಾಗಲಿ. ಜನಸಾಮಾನ್ಯರ ಶಕ್ತಿಯನ್ನು ಟ್ಯಾಗ್ಲೈನ್ನಲ್ಲಿ ಫ್ರೀಡಮ್ ಟಿ ವಿ 1 ವರ್ಷದಿಂದ ಸತ್ಯದ ಪರವಾಗಿ ನೋಡಿದು ಜನರಿಗೆ ಭಾಳ ಜಾಗೃತಿ ಮಾಡ್ತಾ ಬರ್ತಾ ಇದೆ. ಹಾಗೆ LM ನಾಗರಾಜು ಮತ್ತು ಅವರ ಒಂದು ಅನುಭವದ ತಂಡ ಹೀಗೆ ಕರ್ನಾಟಕದ ಪ್ರಗತಿಯಲ್ಲಿ ಮುಂದುವರಿಸಲಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಫ್ರೀಡಮ್ ಟಿ ವಿಗೆ ಒಳ್ಳೆಯದಾಗಲಿ. ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್. ಜೈ ಕರ್ನಾಟಕ, ಜೈ ಬಿ. ಈಗಾಗಲೇ ಏನು ಫ್ರೀಡಮ್ ಚಾನಲ್ ಬರ್ತಾ ಇದೆ, ಪ್ರಸಾರ ಆಗ್ತಿದೆ, ಅದನ್ನು ಗಮನಿಸಿದಂಥ ನಮಗೆ ಅನಿಸಿರುವಂಥದ್ದು, ಇದೊಂದು ಜನರ ಧ್ವನಿಯಾಗುವಂಥ ಎಲ್ಲ ಲಕ್ಷಣಗಳನ್ನು ಈ ಚಾನಲ್ ತೋರಿಸ್ತಾ ಇದೆ. ಹಾಗಾಗಿ ಫ್ರೀಡಮ್ ಚಾನಲ್ ಮೂಲಕ ಕನ್ನಡಿಗರ ಧ್ವನಿ ಮತ್ತು ರೈತ ಪರ ಕಾಳಜಿ, ದಲಿತ ಪರ ಕಾಳಜಿ, ಶೋಷಿತರ, ದಮನಿತರ, ಮಹಿಳೆಯರ ಸಮಸ್ಯೆಗಳನ್ನು ತೋರ್ಪಡಿಸುವಂಥ ಮತ್ತು ಈ ಎಲ್ಲ ಶೋಷಿತ ಸಮುದಾಯಗಳ ಮತ್ತು ಪ್ರತಿಯೊಬ್ಬರ ಹಕ್ಕುಗಳನ್ನು ಸಮಾಜಮುಖಿಯಾಗಿ ವ್ಯಕ್ತಪಡಿಸುವಂಥ ಧ್ವನಿಯಾಗಿ ಫ್ರೀಡಮ್ ಚಾನಲ್ ಹೊರಹೊಮ್ಮಲಿ ಅಂತೇಳಿ ಸಿಬ್ಬಂದಿ ವರ್ಗದವರಿಗೆ ಯಶಸ್ಸು ಸಿಗಲಿ ಈ ಮೂಲಕವಾಗಿ ಅಂತೇಳಿ ಶುಭವನ್ನು ಕೊಡ್ತೀವಿ. ಫ್ರೀಡಮ್ ಟಿವಿ ನ್ಯೂಸ್ ಚಾನೆಲ್ 1 ವರ್ಷ ಕಂಪ್ಲೀಟ್ ಮಾಡಿದೆ. ಸೊ ಈ ಸಂದರ್ಭದಲ್ಲಿ ನಾನು ಅವರಿಗೆ ಹ್ಯಾಪಿ ಬರ್ಡೇ ಅಂತ ಹೇಳಕ್ ಇಷ್ಟಪಡ್ತೀನಿ. ಇಷ್ಟು ದಿವಸ ನಿಷ್ಪಕ್ಷಪಾತವಾಗಿ ಒಳ್ಳೊಳ್ಳೆ ಸುದ್ದಿಗಳನ್ನ ಬಿತ್ತರಿಸ್ತಾ ಬಂದಿದೆ. ಮತ್ತೆ ರಾಜ್ಯದ ಜನತೆಗೆ ಅವರೊಂದು ಪ್ರಗತಿಗೆ ಒಂದು ಹೆಜ್ಜೆಯನ್ನು ಇಡೋದಕ್ಕೆ ಇವರು ತುಂಬಾ ಸಹಕಾರಿಯಾಗಿದ್ದಾರೆ. ಸೊ ಈ ಸಂದರ್ಭದಲ್ಲಿ 1 ವರ್ಷ ಏನ್ ಕಂಪ್ಲೀಟ್ ಮಾಡಿದ್ದಾರೆ, ಆ ತರ 100 ವಸಂತಗಳನ್ನ ಕಂಪ್ಲೀಟ್ ಮಾಡ್ಲಿ, ಇನ್ನು ಚೆನ್ನಾಗಿ ಹೆಸರು ಮಾಡ್ಲಿ, ರಾಜ್ಯದ ನಂಬರ್ 1 ಚಾನೆಲ್ ಆಗ್ಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಫ್ರೀಡಮ್ ಟಿವಿ ನ್ಯೂಸ್ ಚಾನೆಲ್ ನ ಎಲ್ಲರಿಗೂ ವಿಶೇಷ ಹೇಳ್ತಾ ಮತ್ತೊಮ್ಮೆ ಫ್ರೀಡಮ್ ಟಿವಿ ನ್ಯೂಸ್ ಚಾನೆಲ್ಗೆ ಹ್ಯಾಪಿ ಬರ್ಡೇ. ಎಲ್ರಿಗೂ ನಮಸ್ಕಾರ. ಫ್ರೀಡಮ್ ಟಿವಿ ಸುದ್ದಿವಾಹಿನಿಯು
1 ವರ್ಷ ಪೂರೈಸಿ 2ನೇ ವರ್ಷಕ್ಕೆ ಹೆಜ್ಜೆ ಇಡ್ತಾ ಇದೆ. ಜನಸಾಮಾನ್ಯರ ಶಕ್ತಿ ಅನ್ನೋ ಟ್ಯಾಗ್ಲೈನ್ ಇಟ್ಟುಕೊಂಡು ಉತ್ತಮ ಸುದ್ದಿಗಳನ್ನು ಪ್ರಸಾರ ಮಾಡ್ತಾ ಇದೆ. ಹಿರಿಯ ಪತ್ರಕರ್ತರ ತಂಡವು ಮುನ್ನಡೆಸುತ್ತಿರುವ ಫ್ರೀಡಂ ಟಿವಿಗೆ ಶುಭವಾಗಲಿ. ಮತ್ತಷ್ಟು ಒಳ್ಳೆಯ ಸುದ್ದಿಗಳ ಮೂಲಕ ನಾಡಿನ ಜನರ ಪ್ರಗತಿಗೆ ಫ್ರೀಡಂ ಟಿವಿ ಕೆಲಸ ಮಾಡಲಿ. ಫ್ರೀಡಂ ಟಿವಿ ತಂಡಕ್ಕೆ ನಾನು ತುಂಬು ಹೃದಯದ ಶುಭಾಶಯವನ್ನು ತಿಳಿಸುತ್ತಿದ್ದೇನೆ. ಆಲ್ ದ ಬೆಸ್ಟ್ ಫ್ರೀಡಂ ಟಿವಿ. ತುಂಬ ಜನ ತುಂಬ ಯೂಟ್ಯೂಬ್ ಚಾನೆಲ್ಸ್ ಮಾಡಿದ್ದಾರೆ, ತುಂಬ ಜನ ಟಿ ವಿ ಚಾನೆಲ್ಸ್ ಓಪನ್ ಮಾಡಿದ್ದಾರೆ. ಆದರೆ ಎಷ್ಟು ಜನ ಒಳ್ಳೆ ಕಂಟೆಂಟ್ ಕೊಡ್ತಾರೆ, ಎಷ್ಟು ನಿಖರವಾಗಿ ಕೊಡ್ತಾರೆ ಅನ್ನೋದ್ರ ಮೇಲೆ ಒಂದು ಚಾನೆಲ್ ನಿಂತುಕೊಳ್ಳುತ್ತೆ. ಇವತ್ತು ಜನಕ್ಕೆ ಬೇಕಾಗಿರೋದು ವಸ್ತುನಿಷ್ಠ ಸುದ್ದಿಗಳು. ಅಂದರೆ ಗಾಸಿಪ್ಸ್ ಬೇಕು, ಆದರೆ ಗಾಸಿಪ್ಸೇ ಜೀವನ ಆಗಬಾರ್ದು. ನಮಗೆ ಊಟಕ್ಕೆ ಉಪ್ಪಿನಕಾಯಿ ಬೇಕಲ್ವ, ಆದರೆ ಉಪ್ಪಿನಕಾಯಿನೆಲ್ಲ ಊಟ ಮಾಡೋಕ್ಕಾಗಲ್ಲ, ಆ ಥರ ನಮ್ಮದು. ಹಾಗಾಗಿ ಇವತ್ತು ಚಾನೆಲ್ಗಳು ಎಷ್ಟೇ ಆಗಿದ್ರೂ ಕೂಡ ಬೆರಳೆಣಿಕೆಯಷ್ಟು ಮಾತ್ರ ಸಕ್ಸಸ್ ಆಗಿದ್ದಾವೆ. ಯಾಕೆಂದರೆ ಅವರೆಲ್ಲ ಒಂದು ವಸ್ತುನಿಷ್ಠ ಸುದ್ದಿ ಕೊಡ್ತಾ ಇದ್ದಾರೆ, ಸಮಯೋಚಿತವಾಗಿ ಸುದ್ದಿಗಳನ್ನು ವಿತರಣೆ ಮಾಡ್ತಾ ಇರೋದರಿಂದ ಇವತ್ತು ಅಂತಹ ಸುದ್ದಿ ಮಾಧ್ಯಮಗಳು ನಿಂತ್ಕೊಂಡಿದೆ. ಆ ದಾರಿಯಲ್ಲಿ ಇವತ್ತು ಫ್ರೀಡಮ್ ಚಾನಲ್ಲು ಇದೆ. ಇದು ಎಂಟರ್ಟೈನ್ಮೆಂಟ್ ಚಾನೆಲ್ ಕೂಡ ಇದೆ, ನ್ಯೂಸ್ ಚಾನೆಲ್ ಕೂಡ ಇದೆ. ಹಾಗಾಗಿ ಬಹಳಷ್ಟು ಜನ ಇದನ್ನು ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಜನ ಇದನ್ನು ಫಾಲೋ ಮಾಡ್ತಾ ಇದ್ದಾರೆ. ಇನ್ನಷ್ಟು ಜನ ಇದನ್ನು ಫಾಲೋ ಮಾಡಬೇಕು, ಇಂತಹ ಚಾನೆಲ್ಗಳನ್ನ ಬೆಳೆಸಬೇಕು ಅಂತ ಈ ಮೂಲಕ ನಾನು ನಿಮ್ಮನ್ನು ಕೇಳ್ಕೊತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಗುಡ್ ಲಕ್ ಟು ದ ಫ್ರೀಡಮ್ ಟಿವಿ.